ಹುಟ್ಟು ಆಕಸ್ಮಿಕವಾದರೂ ಕೂಡ ಸಾವು ನಿಶ್ಚಿತವಾಗಿರ್ತಕ್ಕಂಥದ್ದು. ಭಗವಂತ ಪ್ರತಿಯೊಬ್ಬ ಮನುಷ್ಯರಿಗೂ ಈ ಭೂಮಿಗೆ ಬರುವ ಹೊತ್ತಲ್ಲಿ, ಈ ಭೂಮಿಗೆ ಕಳಿಸುವ ಹೊತ್ತಲ್ಲಿ ನಮ್ಮ ಬದುಕೆಂಬ ಪುಸ್ತಕದ ಮೊದಲನೇ ಪುಟ ಬರೆದಿದ್ದಾನೆ. ಮೊದಲನೆಯ ಪುಸ್ತಕದ ಮೊದಲನೇ ಪುಟ ಬರೆದಿದ್ದಾನೆ ಮತ್ತು ಕೊನೆಯ ಪುಟ ಅಂದರೆ ಹಿಂದ್ಗಡೆಯ ಪುಟವನ್ನು ಬರೆದಿದ್ದಾನೆ. ನೀನು ಎಂದು ಸಾಯಬೇಕು ಅಂತ ಬರೆದಿದ್ದಾನೆ, ಬರೆದು ಕಳಿಸಿಬಿಟ್ಟಿದ್ದಾನೆ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವುದು ಕಟ್ಟು ಕರಾರು. ಅದನ್ನು ನಿಶ್ಚಿತವಾಗಿಯೇ ನಾವು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಸಾವು ಅನ್ನೋದು ಯಾವತ್ತೋ ಒಂದು ದಿವಸ ಬರುತ್ತೆ ಅಂತಲ್ಲ. ಯಾವಾಗ ತಾಯಿಯ ಗರ್ಭದಿಂದ ಕೂಸು ಬರ್ತದೆ, ಈ ಭೂಮಿಗೆ ಬರ್ತದೆ, ಆ ಉಸಿರು ಯಾವಾಗ ಪ್ರಾರಂಭ ಆಗ್ತದೆ ಈ ಭೂಮಿಯೊಳಗೆ, ಆ ಕ್ಷಣದಿಂದಲೇ ಸಾವು ಬೆನ್ನಿಗೆ ಕಟ್ಟಿಕೊಂಡು ಬಂದಿರತಕ್ಕಂಥವ್ರು ನಾವೆಲ್ಲ. 70 ವರ್ಷ 80 ವರ್ಷ 100 ವರ್ಷ ಬದುಕಿದ್ದಾರೆ ಅಂತಲ್ಲ, ಸಾವು ಬೆನ್ನಿಗೆ ಕಟ್ಕೊಂಡು ಬಂದಿರತಕ್ಕಂಥವ್ರು ನಾವೆಲ್ಲ. ಈ ಹುಟ್ಟು ಸಾವುಗಳ ಮಧ್ಯೆ ಇರ್ತಕ್ಕಂಥ ನಾವು ಈ ಭೂಮಿಯಲ್ಲಿ ಇದ್ದು ಮಾಡಿರ್ತಕ್ಕಂಥದ್ದೇನು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಾನು ಮೊನ್ನೆ ಹೇಳಿದೆ, ಹುಟ್ಟಿದಾಗ ಬದುಕೋದು ಬಹಳ ಮುಖ್ಯ ಅಲ್ಲ. ಯಾಕಂದರೆ ಬದುಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಇಡೀ ಪ್ರಾಣಿ ಸಂಕುಲದಲ್ಲೇ ಬದುಕು ಮಾಡೋಕ್ಕೆ ಬರೋದು ಮನುಷ್ಯನಿಗೆ ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಅಲ್ಲ. ಯಾವ ಪ್ರಾಣಿಗಳಿಗೂ ಕೂಡ ಅಲ್ಲ. ಜೀವಿಸ್ತಾವೆ. ಬದುಕು ಮಾಡೋಕ್ಕೆ ಬರೋದು ಅದು ಮನುಷ್ಯನಿಗೆ ಮಾತ್ರ ಬದುಕು ಮಾಡೋಕ್ಕೆ ಬರೋದು. ಆದರೆ ಜೀವಿಸುವವರಿಗೆ ಮಾತ್ರ ಬದುಕು ಮಾಡೋದಲ್ಲ, ಸತ್ತ ಬಳಿಕನೂ ಕೂಡ, ಪ್ರಾಣ ಹೋದ ಬಳಿಕನೂ ಕೂಡ ಅವನು ಬದುಕಬೇಕು. ಅದಕ್ಕೆ ಇಲ್ಲಿದ್ದು ಏನಾದರೂ ಕೂಡ ಸಾಧಿಸಬೇಕಾಗಿರ್ತಕ್ಕಂಥ ಉಪಯೋಗ ಇರಬೇಕು, ಉಪಯೋಗ ಮಾಡಬೇಕು. ಮನುಷ್ಯ ಜನ್ಮ ಬಂದಿದೆ ಅಂದ ಬಳಿಕ ಅದನ್ನು ಮಾನವನ್ನಾಗಿ ಮಾಡಿಕೊಂಡು ಅದನ್ನು ಮಹಾದೇವನ ತನಕ ಹೊಯ್ಯೋ ತನೂ ಕೂಡ ಇಲ್ಲಿ ಉಪಕಾರಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ನದಿಗಳನ್ನು ನೋಡ್ತೇವೆ, ಗಿಡಗಳನ್ನು ನೋಡ್ತೇವೆ, ಆಕಾಶ ಭೂಮಿ ಇವೆಲ್ಲವೂ ಕೂಡ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಉಪಯೋಗಗಳನ್ನು ಕೊಡ್ತಕ್ಕಂಥದ್ದು. ಆದರೆ ಮನುಷ್ಯ ಯಾರಿಗೆ ಉಪಯೋಗ ಅದಾನೆ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಭಾಳ ಚೆನ್ನಾಗಿ ಅಕ್ಕ ಒಂದು ಕಡೆ ಹೇಳ್ತಾಳೆ, ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದ ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದ ನಕ್ಕ, ಚನ್ನಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ. ಕೊನೆ ಸಾಲ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ. ಒಬ್ಬರಿಗಾರ ಭಗವಂತ ಮನುಷ್ಯನನ್ನು ಸೃಷ್ಟಿ ಮಾಡಿದಂಗೆ ನೀವು ಕುತ್ಕೊಂಡು ಗೊಂಬೆ ಮಾಡ್ಬೋದು ಅಷ್ಟೇ, ಮೂರ್ತಿ ಮಾಡ್ಬೋದು ಅಷ್ಟೇ, ಜೀವವನ್ನು ಕೊಡೋಕ್ಕಾಗಂಗಿಲ್ಲ, ಜೀವ ಕೊಡೋಕ್ಕಾಗಂಗಿಲ್ಲ. ಆ ಜೀವ ಕೊಟ್ಟವನನ್ನು ನೀನು ಮರ್ತಿ ಅಂತಂದ್ರೆ ಅವ ನೀನು ಮರೆಯೋದು ಎಷ್ಟೊತ್ರಿ? ನಿನ್ನಂಥವ್ರು ಭಾಳ ಮಂದಿ ಅವನಿಗೆ, ನಿನ್ನಂಥವ್ರು ಭಾಳ ಮಂದಿ ಅವನಿಗೆ. ಉಪಮೆಗಳನ್ನು ಎಷ್ಟು ಅದ್ಭುತವಾಗಿ ಕೊಡ್ತಾಳೆ ಅಂದರೆ, ಕೊನೆ ಸಾಲಲ್ಲಿ ಸಾರಾಂಶವನ್ನು ಇಟ್ಟು ನಿನ್ನ ಬದುಕನ್ನು ತಿಳಿಸ್ತಕ್ಕಂಥ ಅಕ್ಕ ಮೊದಲು 2-3 ಬಹಳ ಸರಳವಾಗಿರ್ತಕ್ಕಂಥದ್ದು, ನೀವು ನೋಡಿರ್ತಕ್ಕಂಥದ್ದು, ನೀವು ಕಂಡಿರ್ತಕ್ಕಂಥದ್ದು, ಉಪಯೋಗಿಸ್ತಕ್ಕಂಥದ್ದನ್ನು ಉದಾಹರಣೆಗಳನ್ನು ಕೊಡ್ತಾಳೆ ನಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ. ಮರವಿದ್ದು ಫಲವೇನು, ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ. ಒಂದು ಮರ ಐತಿ ಅಂದರೆ ಅದು ನೆರಳು ಕೊಟ್ಟೇ ಕೊಡುತ್ತೆ. ಯಾವ ಮರವೂ ಕೂಡ ನೆರಳು ಕೊಡದೇ ಇರ್ತಕ್ಕಂಥದ್ದಿಲ್ಲ. ಆದರೆ ಒಂದು ಜಾಲಿ ಮರ ನೆರಳಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ, ಜಾಲಿ ಮರ ನೆರಳು ಕೊಡಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲ ಮರವೂ ಕೂಡ ನೆರಳನ್ನು ಕೊಡ್ತಾವೆ, ಹಣ್ಣುಗಳನ್ನು ಕೊಡ್ತಾವೆ. ಒಂದು ಸರಿ ಆದರೂ ಕೂಡ ನೀನು ಕೆಟ್ಟದ್ದರ ಮಾಡು, ಒಳ್ಳೆದರ ಮಾಡು, ಅದ್ರ ಕೆಳಗೆ ಬಂದಿ ಅಂತಂದ್ರೆ ನೀ ಕೆಟ್ಟವದಿ ಅಂಥೇಳಿ ಹೋಗ್ನಿ ಅಂಥೇಳಿ ಮರ ಏನರ ನಿನ್ನ ನೆರಳು ಕೊಡ್ದಾರ ಸಾಕ್ಸತ್ತನ್ರ ಅದು. ಅದನ್ನು ಎಷ್ಟೋ ಸಲ ನೀ ಕಡ್ದಿದೀಯಾ, ನಿನಗೆ ಬೇಕು ಅನ್ನೋ ಕಾರಣಕ್ಕೆ ಕ್ವಾಲಿ ಕಡ್ದಿದೀಯಾ,
ನೀ ಆಡಿಗೆ ಬೇಕು ಅಂತ, ಮೇಕೆಗೆ ಬೇಕು ಅಂತ ತಿಳ್ಕೊಂಡು ಎಲೆ ಕಿತ್ಕೊಂಡು ಹೋಗಿದೆಯಾ? ಆ ಸುಂದರವಾಗಿರ್ತಕ್ಕಂಥ ಹೂ ಕೊಡ್ತೀವಿ ಅಂತಂದ್ರೆ ಹೂವು ಕಿತ್ಕೊಂಡು ಬಂದಿದೆಯಾ? ಅದು ಸುಂದರವಾಗಿ ರುಚಿಯಾಗಿರ್ತಕ್ಕಂಥ ಹಣ್ಣು ಕೊಟ್ಟರೆ ಆ ಹಣ್ಣನ್ನು ಕಿತ್ಕೊಂಡು ಬಂದಿದೆಯಾ? ಒಮ್ಮೆರ ನಿನಗೇನಾದರೂ ಕೊಡೋದೆ, ನಿನಗ್ಯಾಕೆ ಕೊಡಲ ಹಣ್ಣು ಅಂತ ಹೇಳೈತೇನ್ರ? ಒಮ್ಮೆನೂ ಇಲ್ಲ. ಅದ್ರ ಕಾಯಕ ಅದು, ಅದ್ರ ಕೆಲಸ ಅದು. ಅದ್ರ ಕೆಲಸ ಏನು ಅದು ಗೊತ್ತಿದೆ ಅದಕ್ಕೆ. ಮನುಷ್ಯನಿಗೆ ಹೇಳ್ತದೆ ಮರವಿದ್ದು ಫಲವೇನು. ಮರ ಹೇಳ್ತದೆ ನೀನು ಏನೇ ಮಾಡು, ನನಗೆ ನನ್ನ ಹತ್ರ ನೀನು ಬಂದಿ ಅಂತಂದ್ರೆ ನೀನು ನೆರಳು ಕೊಡ್ತೇನೆ, ನಿನಗೆ ರುಚಿಯಾಗಿರ್ತಕ್ಕಂಥ ಹಣ್ಣು ಕೊಡ್ತೇನೆ, ನಿನಗೆ ಸುಮಧುರವಾಗಿರ್ತಕ್ಕಂಥ ವಾಸನೆ ಕೊಡ್ತೇನೆ, ನಿನಗೆಲ್ಲವನ್ನೂ ಕೂಡ ನನಗೇನು ಕೊಡೋಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನೂ ಕೂಡ ಕೊಡಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ನಾನು. ಎಂದಿಗೂ ಕೂಡ ತನ್ನ ಕಾರ್ಯವನ್ನು, ತನ್ನ ಕೆಲಸವನ್ನು ಅದು ಎಂದಿಗೂ ಕೂಡ ತಪ್ಪಿಲ್ಲ. ಆ ದ್ವೇಷ ಅಸೂಯೆಗಳನ್ನು ಮನಸ್ಸಿನಾಗ ಇಟ್ಕೊಂಡಿಲ್ಲ. ಅದು ದ್ವೇಷ ಅಸೂಯೆಗಳನ್ನು ಮನಸ್ಸಿನಾಗ ಇಟ್ಕೊಂಡಿಲ್ಲ. ಮರ ಕೆಟ್ಟವರೇ ಹೋಗಲಿ, ಒಳ್ಳೆಯವರೇ ಹೋಗಲಿ, ಸಂತರು ಹೋಗಲಿ, ಮಹಾತ್ಮರು ಹೋಗಲಿ, ಯಾರೇ ಹೋದರೂ ಕೂಡ ಅದ್ರ ಕೊಡೋ ಕೆಲಸ ಕಾಯಕ ಏನು ಅಂದ್ರೆ ಮರ ನೆರಳು ಕೊಡೋದು, ಹಣ್ಣು ಕೊಡೋದು, ಹೂ ಕೊಡೋದು. ಅಕಸ್ಮಾತ್ ಅದೇ ಇಲ್ಲ ಅಂದರೆ ಒಣಗಿ ತಪ್ಪ. ಅದು ಏನು ಮಾಡ್ತೀರಿ ನೀವು? ಮೊದಲು ಒಣಗೋದ ಕಾಯ್ತಿರ್ತೀವಿ, ಹೋಗಿ ಕಚ್ಚನ ಕಡ್ದು ಬಿಡ್ತೀವಿ ಅದು, ಹೌದಿಲ್ಲ? ಅದಕ್ಕೆ ಹೇಳ್ತಾಳೆ ಅಕ್ಕ, ಉದಾಹರಣೆ ಕೊಡ್ತಾಳೆ, ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ. ಬಹಳ ದೊಡ್ಡದು ಬೆಳೆದದ ಕೆರೆ, ಅದಕ್ಕೆ ನೆರಳಿಲ್ಲ ಅಂತಂದ್ರೆ ತಡ್ಕೊಳಕ್ಕಾಗಂಗಿಲ್ಲ ನಮಗೆ. ಅದನ್ನು ತೆಗೆದು ಬಿಡ್ತೀವಿ. ಅದು 100 ವರ್ಷದ್ದಿರಲಿ, 70 ವರ್ಷದ್ದಿರಲಿ, ಎಷ್ಟೇ ವರ್ಷದ್ದಿರಲಿ, ಅದು ನಾವು ತೆಗಿಬೇಕು, ತೆಗೆದು ಬಿಡ್ತೀವಿ ಅದನ್ನು. ಅದು ನಮ್ಮ ಉದ್ದೇಶ. ಯಾಕಂದ್ರೆ ನಾವು ಮಾನವರಲ್ಲ, ತಡ್ಕೊಳಕ್ಕಾಗಂಗಿಲ್ಲ ನಮಗೆ ಅದನ್ನು. ಸಿರ್ಸಂಗಿ ಲಿಂಗರಾಜರ ಹೆಸರನ್ನು ತಾವೆಲ್ಲರೂ ಕೂಡ ಕೇಳಿರ್ಬೇಕು. ಇವತ್ತು ಬೆಳಗಾವದ KL ವಿದ್ಯಾವರ್ತಕ ಸಂಘ, KL ಸಂಸ್ಥೆಯನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಬೆಳೆದಿರ್ತಕ್ಕಂಥದ್ದು. ಅದು ಅದರ ಮೂಲ ಕರ್ತೃಗಳಾಗಿರ್ತಕ್ಕಂಥದ್ದು ಸಿರ್ಸಂಗಿ ಲಿಂಗರಾಜರು. ಸಿರ್ಸಂಗಿ ಲಿಂಗರಾಜರು ನಂತರದಲ್ಲಿ ಅದಕ್ಕೆಲ್ಲವೂ ಕೂಡ ಪ್ರೇರಣೆಯನ್ನು ಸಿರ್ಸಂಗಿ ಲಿಂಗರಾಜರು ಕೊಡ್ತಾರೆ ಅನ್ನೋದು ಇತಿಹಾಸವೂ ಕೂಡ ಇದೆ. ಸಪ್ತ ಋಷಿಗಳು ಅದನ್ನು ಸ್ಥಾಪನೆ ಮಾಡ್ತಾರೆ. ಇವರು ಅದಕ್ಕೆ ಧನ ಸಹಾಯವನ್ನು ಮತ್ತು ಜಾಗ ಸಹಾಯವನ್ನು ಎಲ್ಲವನ್ನು ಕೂಡ ಮಾಡ್ತಾರೆ. ಎಷ್ಟು ಬಹಳ ದೊಡ್ಡ ಸಾಮಂತರು ಅಂತಂದರೆ ಸಿರ್ಸಂಗಿ ಲಿಂಗರಾಜರು ದಾನವಂತರಾಗಿರ್ತಕ್ಕಂಥವ್ರು. ಬಹಳ ಜನಗಳನ್ನು ಪ್ರೀತಿಯಿಂದ ಕಾಣ್ತಕ್ಕಂಥವ್ರು. ಶ್ರೀಮಂತಿಕೆಯ ಸೊಕ್ಕು ಎಂದಿಗೂ ಕೂಡ ಸಿರ್ಸಂಗಿ ಲಿಂಗರಾಜರಿಗೆ ಬರಲೇ ಇಲ್ಲ. ಒಂದು ದಿನವೂ ಕೂಡ ಅದನ್ನು ಬರಲೇ ಇಲ್ಲ ಸೊಕ್ಕು ಅನ್ನೋದು. ಆದರೆ ಮಕ್ಕಳಿರಲಿಲ್ಲ ಅವ್ರಿಗೆ. ಹಿಂಗಿರ್ತದೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಅಲ್ಲ, ಹಲ್ಲಿದ್ರ ಕಡ್ಲಿಲ್ಲ, ಕಡ್ಲಿದ್ರ ಹಲ್ಲಿಲ್ಲ. ಸಿರ್ಸಂಗಿ ಲಿಂಗರಾಜರಿಗೆ ಎಲ್ಲವೂ ಕೂಡ ಇತ್ತು, ಸಂಪತ್ತಿತ್ತು, ಜನಪ್ರೀತಿರ ಎಲ್ಲವೂ ಕೂಡ ಇತ್ತು ಖರೆ. ಆದರೆ ಮಕ್ಕಳ ಭಾಗ್ಯ ಇರಲಿಲ್ಲ. ಹಾನಗಲ್ ಕುಮಾರಸ್ವಾಮಿಗಳವ್ರ ಹತ್ರ ಬರ್ತಾರೆ, ಅಥವಾ ಹಾನಗಲ್ ಕುಮಾರಸ್ವಾಮಿಗಳು ಅಲ್ಲಿಗೆ ಹೋಗ್ತಾರೆ. ಸಿರ್ಸಂಗಿ ಲಿಂಗರಾಜರು ಬಹಳ ಪ್ರೀತಿಯಿಂದ, ಬಹಳ ಭಕ್ತಿಯಿಂದ ಅವರನ್ನು ಬೇಡ್ಕೊಳ್ತಾರೆ, ಬುದ್ಧಿ ನನಗೆ ಮಕ್ಕಳಾಗಿಲ್ಲ ಅಂತ. ಮಂತ್ರ ಗಿಂತ್ರ ಇದ್ರ ಯಾವುದ್ರ ಬಗ್ಗೆನೂ ಕೂಡ ಹಾನಗಲ್ ಅಜ್ಜಾರು ಬಹಳ ತಲೆ ಕೆಡಿಸ್ಕೊಳ್ಳೋರಲ್ಲ. ಅವರನ್ನು ನೋಡಿ, ನಾನು ನಿನ್ನೆ ಹೇಳಿದ್ನಲ್ಲ, ಮಖವನ್ನು ನೋಡಿದರೆ ಹೇಳ್ತಕ್ಕಂಥದ್ದು, ಮಖದ ಭಾವನೆಯನ್ನು ತಿಳಿದು ಅವರ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ಭವಿಷ್ಯ ಅಂತ ತಗೊಳ್ಳೋದು ಬೇಡ, ಆದರೆ ಅವರ ಬಗ್ಗೆ ಪೂರ್ವಾಪರ ವಿಚಾರಗಳನ್ನು ಹೇಳ್ತಕ್ಕಂಥದ್ದು. ಹಾನಗಲ್ ಅಜ್ಜರು ಒಂದು ಮಾತು ಕೇಳ್ತಾರೆ, ಅಪ್ಪ ಲಿಂಗರಾಜರೇ, ನೀವು ನಿಮಗೆ ಬೇಕಾಗಿರ್ತಕ್ಕಂಥದ್ದು 1, 2, 3 ಮಕ್ಕಳಿಗೆ ತಂದೆ ಆಗಬೇಕೋ, ಅಥವಾ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ತಂದೆ ಆಗಬೇಕು ಅಂತ ಯೋಚನೆ ಮಾಡಿದಿರೋ ಅಂತಾರೆ ಹಾನಗಲ್ ಅಜ್ಜಾರು. ಮಕ್ಕಳಾಗಲ್ಲ ನಿಮಗೆ, ಅಥವಾ ಮತ್ತೊಂದು ಮರಿಗೊಂದು ಅಂತ ಹೇಳಿಲ್ಲ ಅವರು. ನೀವು ನಿಮಗಾಗ್ತಕ್ಕಂಥ 1, 2 ಮಕ್ಕಳಿಗೆ ತಂದೆ ಆಗೋದಕ್ಕಿಂತ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಅಥವಾ ಈ ನಾಡಿನಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ, ದೀನ ದುರ್ಬಲರಿಗೆ ನೀವು ತಂದೆಯಾಗಿ ಮಕ್ಕಳ ಬಗ್ಗೆ ಚಿಂತನೆ ಮಾಡಬೇಡಿ ಅಂತ ತಿಳ್ಕೊಂಡು ಹಾನಗಲ್ ಅಜ್ಜರು ಅವ್ರಿಗೆ ಉಪದೇಶ ಮಾಡ್ತಾರೆ. ಆ ಕಾರಣಕ್ಕೆ ಇವತ್ತು ಸಿರ್ಸಂಗಿ ಲಿಂಗರಾಜರ ಹೆಸರು ಶಾಶ್ವತವಾಗಿ KL ವಿದ್ಯಾವರ್ತಕ ಸಂಘದಲ್ಲಿ ಎಷ್ಟು ಜನ ಕಲಿತಾರೆ ಅವರೆಲ್ಲರೂ ಕೂಡ ಅವರ ಮಕ್ಕಳು ಅನ್ನೋ ರೀತಿಯೊಳಗೆ ಬೆಳೆದಿರ್ತಕ್ಕಂಥ ಒಬ್ಬ ಗುರು ಮಾಡ್ತಕ್ಕಂಥ ಕೆಲಸ ಏನು ಅಂದರೆ ಸಮಾಜಕ್ಕೋಸ್ಕರ ಜನರನ್ನು ತಂದು ಕೊಡ್ತಕ್ಕಂಥದ್ದು, ಸಮಾಜದ ಸೇವೆಯನ್ನು ಮಾಡಿಸ್ತಕ್ಕಂಥದ್ದು. ಅಂತ ಬಹಳ ದೊಡ್ಡ ದಾನಿಗಳಾಗಿರ್ತಕ್ಕಂಥ ಸಿರ್ಸಂಗಿ ಲಿಂಗರಾಜರು ಅವ್ರದ್ದು ಒಂದು ಬಹಳ ದೊಡ್ಡ ಮಾವಿನ ತೋಪು ಇರ್ತದೆ. ಮಾವಿನ ತೋಪು
ಮಾವಿನ ತೋಪು ಇರ್ತದೆ. ಆ ತೋಪಿನಲ್ಲಿ ಕುತ್ಕೊಂಡಿರ್ತಾರೆ. ಒಬ್ರು ಯಾರೋ ಹುಡುಗರು, ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ. ಹುಡುಗ ಬಂದ, ಸಿರ್ಸಂಗಿ ಲಿಂಗರಾಜರು ಸುಮ್ಮನೆ ಮಧ್ಯಾಹ್ನ ಟೈಮಕ್ಕೆ ಅಂತೇಳಿ ಮಲ್ಕೊಂಡಿದ್ರು. ಆ ಮಾವಿನ ತೋಪಿನೊಳಗೆ ಕೂತಿದ್ರು ಅಥವಾ ಮಲಗಿದ್ರು. ಆ ಹೊರಗಡೆ, ಆ ತೋಪಿನ ಹೊರಗಡೆ ಕಂಪೌಂಡ್ ಇತ್ತು. ಅಲ್ಲಿಂದ ಒಬ್ಬ ಹುಡುಗ ಹಾದು ಹೋಗ್ತಕ್ಕಂಥ ಹುಡುಗ, ಬಡ ಹುಡುಗ, ಮಾವಿನ ಹಣ್ಣು ನೋಡಿದ. ತಡ್ಕೊಳಕ್ಕಾಗಲಿಲ್ಲ. ಅವು ತಡ್ಕೊಳಕ್ಕಾಗಲಿಲ್ಲ. ಬಹಳ ಫಲವತ್ಪೂರ್ವಕವಾಗಿರ್ತಕ್ಕಂಥ ಗಿಡ, ಸಿಕ್ಕಾಪಟ್ಟೆ ಹಣ್ಣುಗಳು ಕಾಣಕತ್ತಿದ್ದು. ಕಲ್ಲು ತಗೊಂಡ, ಒಂದು ಒಗದ, ಎರಡು ಒಗದ, ಹಣ್ಣು ಬೀಳಾಕತ್ತು. ಒಂದೆರಡು ಮೂರು ಹಣ್ಣುಗಳು ಬಿದ್ದು. ಇನ್ನೂ ಬೇಕು ಅಂತ ಹೇಳಿ ತಿಳ್ಕೊಂಡು ಇನ್ನೊಂದೆರಡು ಕಲ್ಲುಗಳನ್ನು ಒಗದ. ಆ ಕಲ್ಲು ಹೋಗಿ ಹಣ್ಣಿಗೆ ಬಿದ್ದು ಕೆಳಗೆ ಕೂತಿರ್ತಕ್ಕಂಥ ಲಿಂಗರಾಜರ ಹಣೆಗೆ ಬಡಿತು, ಲಿಂಗರಾಜರ ತಲೆಗೆ ಬಡಿತು. ಅಲ್ಲಿರ್ತಕ್ಕಂಥ ಆಳು ಕಾಳುಗಳು ನಮ್ಮ ಸಾಹುಕಾರಿಗೆ ಯಾರೋ ಕಲ್ಲು ಒಗಿತಾ ಇದ್ದಾರೆ, ಯಾರೋ ಕಲ್ಲು ಒಗೆದಿದ್ದಾರೆ ಅಂತ ಹೊರಗೆ ಹೋಗಿ ನೋಡಿದ್ರೆ ಈ ಹುಡುಗ ಇನ್ನೂ ಒಂದೆರಡು ಕಲ್ಲು ತೊಗೊಂಡು ಬಿಸಾಕತ್ತಿದ್ದ. ನಮ್ಮ ಸಾಹುಕಾರಿಗೆ, ನಮ್ಮ ದಣಿಯರಿಗೆ, ನಮ್ಮ ರಾಜರಿಗೆ ನೀನು ಕಲ್ಲು ಒಗೆದಿದೀಯ, ಬಾ ನೀನು ಅಂತೇಳಿ ತಿಳ್ಕೊಂಡು ಅವನು ಹೊಡ್ಕೋತ ಅಲ್ಲಿಂದ ಹೊಡಿತಾ 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 ಲಿಂಗರಾಜರ ಹತ್ರ ಕರ್ಕೊಂಡು ಬರ್ತಾರೆ. ಲಿಂಗರಾಜರ ಹತ್ರ ಕರ್ಕೊಂಡು ಬರ್ತಾರೆ. ನಡಗಾಕತ್ತಿದ್ದ ಹುಡುಗ, ನಡಗಾಕತ್ತಿದ್ದ. ರಾಜರ ಮುಂದೆ ಹೋಗೋದಂದ್ರೆ ಬಹಳ ಸಾಮಾನ್ಯ ಅನ್ರಿ. ಕತ್ತಿ ಹಿಂದಿರಬಾರ್ದಂತ, ರಾಜರ ಮುಂದಿರಬಾರ್ದಂತ ಕತ್ತಿ ಐತ್ರಿ ಮಾತು. ಕತ್ತಿ ಹಿಂದಿರಬಾರ್ದು, ರಾಜರ ಮುಂದಿರಬಾರ್ದು. ಕತ್ತಿ ಯಾವಾಗ ಚಟ್ಟನ ಒದಿತೈತೆ ಅಂತ ಗೊತ್ತಿಲ್ಲ. ಮಹಾರಾಜರು ಮುಂದಿದ್ರು ಯಾವಾಗ ಶಿರಶ್ಛೇದನ ಮಾಡ್ರಿ ಅಂತ ಅಪ್ಪಣೆ ಮಾಡಿದ್ರು ಗೊತ್ತಿಲ್ಲ. ಅವ್ರು ಮಹಾರಾಜರು ಅವ್ರು ಏನು ಹೇಳ್ತಾರೆ ಅದು ಆಗ್ಬೇಕಷ್ಟೆ. ಲಿಂಗರಾಜರ ಹತ್ರ ಕರ್ಕೊಂಡು ಬರ್ತಾರೆ. ಆ ಹುಡುಗನ ಹೊಡಿತಾ ಹೊಡಿತಾ ಕರ್ಕೊಂಡು ಬರ್ತಾರೆ. ಹೊಡಿಬೇಡ್ರು, ಅಷ್ಟೊತ್ತಿಗೆ ಏನೇನೋ ಬ್ಯಾಂಡೇಜ್ ಹಾಕೋದೋ ಏನೋ ಮಾಡಿದ್ರೆ ಯಾಕೆ ಅವ್ನು ಹೊಡ್ಯಾಕತ್ತೀರಿ? ಇಲ್ರಿ, ನಿಮಗೆ ಕಲ್ಲು ಹೋಗೋದವ್ ಇವನರಿ, ನಿಮ್ಮನ್ನ ಕಲ್ಲು ಹೋಗೋದವ್ರು ಇವರರಿ ಅಂದ್ರು. ಯಾಕೆ ಕಲ್ಲು ಹೋಗೋದೇವ್ ನೀನು ಅಂತ ಸ್ವಲ್ಪ ಸಿಟ್ಟಿಲೆ ಕೇಳಿದ್ರು. ಅವ ನಡುಕ್ಕೊಂತ, ನನಗೆ ಹಣ್ಣು ಬೇಕಾಗಿದ್ದು ಅಂತ ತಿಳ್ಕೊಂಡು ಗಿಡಕ್ಕೆ ಕಲ್ಲು ಹೋಗೋದಿನ್ರಿ ಅಂದವ. ಏನಂದನ್ರಿ? ನನಗೆ ಹಣ್ಣು ಬೇಕಾಗ್ಯಾವ ಅಂತ ಹೇಳಿ ತಿಳ್ಕೊಂಡು ಗಿಡಕ್ಕೆ ಕಲ್ಲು ಹೋಗದೆ, ಅದು ತಪ್ಪಿ ಗಿಡಕ್ಕೆ ತಪ್ಪಿ ನಿಮಗೆ ಬಂದು ಬಡ್ದೈತ್ರಿ ಅಂದವ. ಬಹಳ ವಿನಯಪೂರ್ವಕವಾಗಿ ಮಗು ಕೇಳ್ಕೊಂತು. ಎಲ್ಲರೂ ಇದ್ದಾರೆ, ಇವನ್ನ ಶಿಕ್ಷೆ ಆಗಲೇಬೇಕ್ರಿ, ಇವನಿಗೆ ಶಿಕ್ಷೆ ಆಗಬೇಕು, ನಡ್ರಿ ಅರಮನೆಗೆ ಕರ್ಕೊಂಡು ನಡ್ರಿ ಅಂದರು. ಬಂದರು. ಒಂದೇನೋ ಆ ವಿಚಾರ ಹೊಳಿತು ಲಿಂಗರಾಜರಿಗೆ, ಆ ಮಾತು ಹೊಳಿತು. ಆ ಮಾತು ಯಾಕೋ ತಲೆಯಲ್ಲಿ ಕಟ್ಟಿತಾ ಇತ್ತು. ಏನು, ನಾ ಗಿಡಕ್ಕೆ ಹೋಗದಿದ್ದೀನಿ ರೀ, ಹಣ್ಣಿಗೆ ಬಿದ್ದು ಅದು ನಿಮಗೆ ಬಂದು ಬಡ್ದೈತಿ ಅಂತೇಳಿ. ನಾನು ಗಿಡಕ್ಕೆ ಹೋಗದೆ, ಅದು ಹಣ್ಣಿಗೆ ಬಡದು ನಿಮಗೆ ಬಂದು ಬಿದ್ದೈತಿ ಅಂದವ. ಆಯ್ತು, ಕೂಡಿಸ್ರಿ. ಅಲ್ಲಿ ರಾಜರಿರ್ತಾರೆ, ಅವ್ರ ಜೊತೆಗೆ ಮಂತ್ರಿಗಳಿರ್ತಾರೆ, ಸೈನ್ಯಾಧಿಪತಿಗಳಿರ್ತಾರೆ, ಆಮೇಲೆ ಸೇವಕರೆಲ್ಲರೂ ಕೂಡ ಇರ್ತಾರೆ. ಕೂಡಿದ್ರು. ಈ ವಿಷಯ ಅವ್ರ ತಂದೆ ತಾಯಿಗೆ ಗೊತ್ತಾತ. ಅವರು ಓಡಾಡಿ ಬಂದರು, ಓಡ್ಕೊತ ಬಂದರು. ಸಭೆ ನಡೆದಿತ್ತು. ಉದ್ದಕ್ಕೆ ಸಾಷ್ಟಾಂಗ ಹಾಕಿ, ತಿಳಿಲಾರ್ದ ನನ್ನ ಮಗ ತಪ್ಪು ಮಾಡ್ಯಾನ್ರಪ್ಪ, ಅವನು ಕ್ಷಮಿಸ್ರಿ. ತಿಳಿಲಾರ ಏನೋ ತಪ್ಪು ಮಾಡೈತೆ, ಅವಾಗ ಗೊತ್ತಿಲ್ಲ, ನೀವು ಅಲ್ಲಿ ಎದಿರಿ ಅಂತ ಗೊತ್ತಿಲ್ಲ, ಅಥವಾ ನಿಮ್ಮದ ತ್ವಾಟ ಅಂತ ಅವಾಗ ಗೊತ್ತಿಲ್ಲ, ಏನೋ ಹಣ್ಣು ಕಂಡತೆ ಅಂತ ಒಗದಾರ, ತಪ್ಪಾಗೈತಪ್ಪ, ನನ್ನ ಮಗನ ಶಿಕ್ಷೆ ಮಾಡಬೇಡ್ರಿ ಅಂತ ಪಾದಕ್ಕೆ ಬಿದ್ದು ಬೇಡ್ಕೋತಾರೆ. ಸಿರ್ಸಂಗಿ ಲಿಂಗ, ತಡಿಯಪ್ಪ, ಯಾಕೆ ಅವಸರ ಮಾಡ್ತಿ, ತಡಿ, ಕಲ್ಲು ನನಗೆ ಬಿದ್ದತ್ತದು ಅಂದ್ರು ಅವರು. ತಡಿ, ಒಂದು ಸ್ವಲ್ಪ ಯೋಚನೆ ಮಾಡೋಣ. ಮಂತ್ರಿ ಕೇಳಿದ್ರಿ, ಏನು ಮಾಡ್ಬೇಕ್ರಿ, ಅವನಿಗೇನು ಶಿಕ್ಷೆ ಕೊಡಬೇಕು? ಅವಾಗ ಮಂತ್ರಿ ಎದ್ದು ನಿಂತ್ಕೊಂಡು, ಯಾಕಂದ್ರೆ ಅವ ಮಂತ್ರಿ, ನಾವು ಸಮಯ ಸಿಕ್ಕರೆ ಕೇಳಿರೋಣ ಮತ್ತೊಬ್ಬರ ಬಗ್ಗೆ ಹೇರಾಡಕ್ಕೆ. ಅವ ಹೇಳಿದೆ, ಯಾವಾಗ ನಿಮಗೆ ನಮ್ಮ ರಾಜರಿಗೆ ಕಲ್ಲು ಒಗದಾನಂದ್ರೆ ಅವ್ನು ಶಿರಶ್ಛೇದನ ಮಾಡಿಬಿಡುದ್ರಿ ಅಂದ. ಹೌದಾ, ಸರಿ. ಇನ್ನೊಬ್ಬವನು ಕೇಳ್ದ, ಸೈನ್ಯಾಧಿಪತಿನ ಕೇಳಿದ, ಏನು ಮಾಡೋದ್ರಿ? ಏನಿಲ್ರಿ, ಅವನ ಕಲ್ಲು ಒಗದ ಕೈ ಕಡಿಯುದ್ರಿ ಅಂದವ. ಏನು ಅವ್ರ ಒಪ್ಪನ ಮನೆಗೆ ಗಂಟೆ ಏನು ಹೋಗ್ಬೇಕಾಯ್ತು, ಕೈ ಕಡಿಯುದ್ರಿ ಅಂದ್ರು. ಇನ್ನೊಬ್ರು ಕೇಳಿದ್ರವ, ಯಾವಾಗ ಹಣ್ಣು ನೋಡ್ಯಾನ ಅಂತಂದ್ರೆ ಅವ್ನ ಕಣ್ಣು ತೆಗಿದ್ರಿ ಅಂದ್ರೆ ಇನ್ನೊಬ್ರು. ಹಿಂಗೆ ಏನೇನೋ ಅವ್ರಿಗೆ ಏನೇನು ತೋಚುತ್ತೆ ಎಲ್ಲವನ್ನೂ ಕೂಡ ಹೇಳಿದ್ರು. ಅಷ್ಟೊತ್ತಿಗೆ ಆ ಪಾಪ ಅವ್ರ ತಂದೆ ತಾಯಿಗಳು ಎಷ್ಟು ಒದ್ದಾಡಿದ್ರು ಅಂದ್ರೆ ಅಷ್ಟು ಒದ್ದಾಡಿದ್ರು. ಬೇಡ್ತಾರೆ, ಅಳ್ತಾರೆ, ಕೂಗಾಡ್ತಾರೆ, ತಪ್ಪಾಗೈತಪ್ಪ, ಇದೊಂದು ಸಲ ಕ್ಷಮಿಸ್ರಿ, ಈ ಕಡೆ ದಾರಿಗೆ ಬರಂಗಿಲ್ಲ, ಈ ಕಡೆ ತಲೆ ಹಾಕಿ ಮಲಗಸಂಗಿಲ್ಲ ನಮ್ಮ ಮಗನತ್ ಏನೇನೋ ಬೋರಾಡಿ ಅಳಾಕತ್ತಿದ್ರು. ಎಲ್ಲರದು ಮುಗಿತಾ ಅಂದ್ರು. ಮುಗೀತು. ಒಬ್ಬ ಕರ್ಣಿಕ ಅಂತ ಇರ್ತಾನೆ ಬರೆಯೋದಕ್ಕೆ, ಕಾರ್ಕೊಂಡ್ರು ಅಂತ ಕರಿತಿದ್ರು ಅವಾಗ ಕನ್ನಡದ. ಅಲ್ಲಿ ನಮ್ಮ ಕಾರ್ಕೊಂಡ್ರು ಅಂತ ಕರೀತಾರೆ. ಕಾರ್ಕೊಂಡ್ರ ಬರ್ರಿ ಇಲ್ಲಿ ಅಂದರು. ಅವಾಗ ಅವ್ರ ತಂದೆ ತಾಯಿಗಳಿಗೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯ್ತು. ಏನು ಶಿಕ್ಷೆ ಕೊಡ್ತಾರೋ, ಇಷ್ಟರೊಳಗೆ ಯಾವ್ದಾರು ಒಂದು ಮಾಡಲೇಬೇಕಲ್ಲ ಅವರು. ನಮ್ಮನ್ನೆಲ್ಲ ಕೇಳ್ಯಾರಾದ್ರೆ ಒಂದು ಯಾವುದೋ ಇದ್ರಾಗ ಚೆಂಡು ತೆಗಿತಾರೋ, ಅಂದರೆ ಶಿರಶ್ಛೇದನ ಮಾಡ್ತಾರೋ, ಕೈ ತೆಗಿತಾರೋ, ಕಣ್ಣು ತೆಗಿತಾರೋ, ಕಾಲು ತೆಗಿತಾರೋ, ಇವನ್ನೆಲ್ಲವನ್ನೂ ಕೂಡ ಒಂದು ಯಾವ್ದಾರ ಒಂದು ಮಾಡೇ ಮಾಡ್ತಾರೆ, ಏನು ಚಿಂತೆ ಇಲ್ಲ ಅಂತೇಳಿ ಅವ್ರು ಆರಾಮ್ ಕೂತಿದ್ರು. ಕರ್ಣಿಕರನ್ನು ಕರೆಸಿದ್ರು. ಯಾರು?
ಯಾರು ಕರ್ಸಿದ್ರಿ? ಲಿಂಗರಾಜರು. ನೆನಪಿರ್ಬೇಕು ಒಂಚೂರು. ಮತ್ತು ನಾ ಹೇಳ್ಕೊತ ಹೋದೆ, ಅದು ಯಾವುದೋ ಮುದುಕಿ ಗತಿ ಐತಲ್ಲ, ಹಂಗಾಗಬಾರ್ದು. ಮುಂಜಾನೆ ಕೌದಿ ಹೊಲಿಯಾಕೆ ಕುಂತಿದ್ದಂತ್ರಕ್ಕೆ, ಮುಂಜಾನೆ ಹೋಗ್ಬೇಕು ಮುದುಕಿ ಕೌದಿ ಹೊಲಿಯಾಕೆ ಕುಂತಿದ್ಲು. ಅದಾವಿಲ್ರಿ ಕೌದಿ ಅಂತಾರಿಲ್ರಿ ಈ ಕಡೆನು. ಹಾಂ, ಯಾರು ಇತ್ತಿತ್ಲಾಗೆ ನೋಡಿರೇನ ಅವನ್ನ? ಇಲ್ಲ. ಭರ್ಜರಿ ಬೆಡ್ಶೀಟು, ಭರ್ಜರಿ ಇವು ಬಂದವ, ಅವನ್ನೆಲ್ಲ ಎಲ್ಲಿ ಹೋಗಿತ್ತೀರಿ? ಆದ್ರೆ ಅದರಷ್ಟು ಬ್ಯಾಸ್ಗಿಗೆ ತಂಪು ಹಾಕಿತ್ತು, ಚಳಿಗಾಲಕ್ಕೆ ಕಾವು ಹಾಕಿತ್ತು ಅದು. ಯಾಕಂದ್ರೆ ಅವ್ರ ಅಜ್ಜಿಗಳ ತಯಾರು ಮಾಡ್ತಕ್ಕಂಥದ್ದು, ಅವ್ರ ಕೈಯಾಗ ಆ ಶಕ್ತಿ ಇರ್ತಿತ್ತು ಅದು. ನಾವು ಇವತ್ತು ಅದನ್ನು ಎದೆತ್ಕೋದು. ಬಟ್ ಈಗ ಏನಾಗಿದೆ ಅಂದರೆ ಮತ್ತೆ ಕಾಲು ಚಕ್ರ ತಿರೋದೆ. ಅವೆಲ್ಲ ಮಹಾಲ್ಗಳಲ್ಲಿ ಅಲ್ಲೆಲ್ಲ ಸಿಗಾಕತ್ತಾವ ಈಗ, ಅವು ಸ್ಟೈಲಾಗಿ. ಅವೆಲ್ಲ ಸ್ಟೈಲ್ ಈಗ ಇವತ್ತಿನ ದಿವಸ ಅವೆಲ್ಲ ಸ್ಟೈಲ್. ಮುದುಕಿ ಹೊಲಿಯಾಕತ್ತಿದ್ದೇಳ್ರಿ, ಮುಂಜಾನೆ ಹೊಲಿಯಾಕ ಕುಂತಾಳೆ, ಕೌದಿ ಹೊಲಿಯಾಕೆ ಕೂತಾಳೆ. ಈ ಪೀಸ್ ಜೋಡಿಸಿ ಆ ಪೀಸ್ ಜೋಡಿಸಿ ಹೊಲ್ಕೊತ ಬಂದು ಹೊಲ್ಕೊಂಬಂದು ಮಧ್ಯಾಹ್ನ ಊಟ ಮಾಡ್ಬೇಕು, 3 ಗಂಟೆ ಆತಂಥೇಳಿ ತಿಳ್ಕೊಂಡು ಎದ್ದು ಅದನ್ನು ಹಿಂಗೆ ಜಾಡಿಸ್ತಾಳೆ. ಅಷ್ಟು ಹೆಂಗೆ ಹೊಲ್ದಿದ್ಲು ಅಷ್ಟು ಕೆಳಗೆ ಬಿದ್ದು ಅವು ಜೋಡಿಸಿದ್ಲಲ್ಲ ಅವನ್ನೆಲ್ಲ. ಒಂದು ಮುಂಜಾನೆ ಕುಂತಕ್ಕೆ ಮಧ್ಯಾಹ್ನ ತನಕ ಹೊಲಿಯಾಕತ್ತಾಳೆ ಹಿಂಗೆ. ಅಯ್ಯ ನನ್ನ ಹಣೆ ಬರ ಅನ್ಲಕ್ಕೆ, ಇಷ್ಟೊತ್ತನಕ ಕುಂತಿದ್ದು ವೇಸ್ಟ್ ಆತಲ್ಲ ಅನ್ಲಕ್ಕೆ. ಯಾಕೆ ವೇಸ್ಟ್ ಆಗ್ತದು ಅಂತಂದ್ರೆ, ಆ ಹೊಲಿಗೆ ಹಾಕಬೇಕಾಗಿತ್ತು ಅಂತಂದ್ರೆ ಹಿಂದ್ಗಡೆ ಏನೋ ಗಂಟು ಹಾಕ್ಬೇಕಂತ್ರಿ, ಅದು ದಾರಕ್ಕೆ. ಆ ಗಂಟ ಹಾಕಿರ್ಲಿಲ್ಲಕ್ಕೆ, ಮತ್ತು ಎಷ್ಟೊತ್ತನ ಹೊಲ್ದು ಏನಾಗಬೇಕಾಗೈತೆ. ಹಂಗೆ ಮತ್ತೆ ನಾ ಹೇಳ್ಕೊತ ಹೋದೆ, ನೀವು ಮರ್ಕೋತ ಹೋದ್ರಿ ಅಂತಂದ್ರೆ ಉಪಯೋಗ ಏನದು? ಸಿರ್ಸಂಗಿ ಲಿಂಗರಾಜರು ಕಾರ್ಕುಣನ ಕರೆಸಿ ಹೇಳ್ತಾರೆ, ನಾನೊಂದು ಹೇಳ್ತೀನಿ ಬರೀರಿ ಅದನ್ನ ಅಂದರು. ನಾನು ಕೂತಿರ್ತಕ್ಕಂಥ 3 ಎಕರೆಯ ಮಾವಿನ ತೋಪಿನಲ್ಲಿ ನಾನು ಕೂತ ಸಂದರ್ಭದಲ್ಲಿ ಇಂಥವ್ರ ಮಗ, ಅವ್ರದ್ದು ಯಾವುದೋ ಹೆಸರು, ಅವ್ರ ಮಗ ಮಾವಿನ ಗಿಡಕ್ಕೆ ಮಾವಿನ ಹಣ್ಣು ಬೇಕಾಗಿರೋದ್ರಿಂದ ಆ ಮಾವಿನ ಗಿಡಕ್ಕೆ ಕಲ್ಲು ಒಗದ, ಅದು ಗಿಡಕ್ಕೆ ಹೋಗಿ ಹಣ್ಣಿಗೆ ಬಿದ್ದು ಅದು ನನಗೆ ಬಂದು ಬಡಿಯಿತು, ರಕ್ತಸ್ರಾವವಾಯಿತು. ಆ ಕಾರಣಕ್ಕೋಸ್ಕರ ಆ ಹೊಲವನ್ನು 3 ಎಕರೆ ಇರ್ತಕ್ಕಂಥ ಮಾವಿನ ತೋಪನ್ನು ಆ ಹುಡುಗನಿಗೆ ಬರೆದು ಕೊಡುತ್ತೇನೆ ಅಂತೇಳಿ ತಿಳ್ಕೊಂಡು ಶರ ಬರ್ಸಿದ್ರಂತೆ, ಆ ಪತ್ರ ಬರ್ಸಿದ್ರಂತ. ಶರ ಬರ್ಸಿ ಎಲ್ಲರಿಗೂ ಆಶ್ಚರ್ಯ. ನೀವು ಹೆಂಗೆ ಚಪ್ಪಳಿಗೆ ಹೊಡೆದ್ರಿ ಅವ್ರು ಆಶ್ಚರ್ಯ ಪಟ್ರಂತ. ಅಯ್ಯೋ ಮಹಾರಾಜ, ನಾವು ಏನೇನೋ ಹೇಳಿದ್ವಿ, ಏನೇನೋ ಮಾಡ್ತಾರಂದ್ವಿ, ಏನೇನೋ ಮಾಡಿದ್ರಂತ. ಹಿಂಗ್ಯಾಕೆ ಮಾಡಿದ್ರಿ ಮಹಾರಾಜರ? ನಿಮಗೆ ಕಲ್ಲು ಹೋಗದಾನವ, ರಕ್ತ ಬಂದೈತೆ ಅಲ್ಲಿ ನೋಡ್ರಿ ಅಲ್ಲಿ ಅಂದ. ಇದು ನಾನು ಗಳಿಸಿದ್ದಪ್ಪ ರಕ್ತ, ನನಗೆ ಬಂದೈತಿ. ಅವ ಒಂದು ಮಾತು ಹೇಳಿದ, ನಾ ಗಿಡಕ್ಕೆ ಕಲ್ಲು ಒಗದೀನ್ರಿ, ಅದು ಹಣ್ಣು ಕೊಡ್ತೈತಿ, ಹಣ್ಣು ಬಿಡ್ದಾಗ ಕೊಟ್ಟೈತಿ, ಅದು ತಪ್ಪಿ ನಿಮಗೆ ಬಂದೈತಿ ಅಂತಂದ್ರು. ನಾನೇನು ಕೊಡಕ್ಕೆ ಸಾಧ್ಯನೇ ಇಲ್ಲಲ್ಲ, ಆ ಗಿಡ ನನಗೆ ಕಲಿಸಿ ಕೊಡ್ತಲ್ಲ, ಅದ್ರ ಗುಣ ಏನು ಅಂತಂದ್ರೆ ಕಲ್ಲು ಒಗದವರಿಗೂ ಕೂಡ ಅದು ಉಪಕಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಕೂಡ ಮನುಷ್ಯರು ಕಲ್ಕೋಬೇಕಲ್ಲ ಅಂತಕ್ಕಂಥ ಕಾರಣದಿಂದ ನಾನು ಅವನಿಗೆ ಶರ ಬರೆದು ಕೊಟ್ಟೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬದುಕು ಈ ರೀತಿಯಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು. ನಮ್ಮದು ಒಂದು ದಿವಸ ಕೊನೆಗೆ ಸತ್ತು ಹೋಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಹೇಗೆ ಮರ ಇದ್ದ ಸಂದರ್ಭದಲ್ಲಿ ಅದನ್ನು ಎಷ್ಟು ಉಪಯೋಗ ತಗೊಳ್ತೇವೆ, ಕೊನೆಗೆ ಒಂದು ದಿವಸ ಅದು ನೆರಳಿಲ್ಲದ ನಕ್ಕ, ಅದು ನೆರಳಿಲ್ಲ ಅಂದರೆ ಯಾವ ರೀತಿಯಲ್ಲಿ ತೆಗೆದು ಹೋಗಿರ್ತೇವೆ, ಆ ರೀತಿಯಲ್ಲಿ ಮನುಷ್ಯ ಜನ್ಮ ಆಗಬಾರ್ದು. ಅಕ್ಕ ಹೇಳೋ ಉದ್ದೇಶ ಕೊನೆಯ ಸಾಲು ನೆನಪಿರ್ಬೇಕು ನಿಮಗೆ.